ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಗೌಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತೇನಪ್ಪ ವಿಡಿಯೋ ಅಂತ ಅಂದರೆ ಬೆಳಗ್ಗೆನೆ ಬೇಗನೆ ಎದ್ದು ರೆಡಿಯಾಗಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಇದ್ದೀನಿ. ನೋಡೋಣ, ಅವ್ರ ಮನೆಗೆ ಹೋಗಿ ಒಂದು ಸರ್ಪ್ರೈಸ್ ವಿಸಿಟ್ ಕೊಡ್ತೀನಿ. ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ಎಷ್ಟೊಂದು ದಿನ ಆಯಿತು ಗೈಸ್ ಅವ್ರ ಮನೆಗೆ ಹೋಗಿ, ಸುಮಾರು ದಿನವೇ ಆಯಿತು. ಕಾಲೇಜ್ ಇದ್ದಾಗ ಅವಾಗವಾಗ ಹೋಗಿ ಮೀಟ್ ಮಾಡ್ತಿದ್ವಿ, ಸಿಗ್ತಿದ್ವಿ. ಬಟ್ ಕಾಲೇಜ್ ಮುಗಿದ್ಮೇಲೆ ಅವ್ರ ಮನೆಗೆ ಹೋಗೋಕ್ಕಾಗಲಿ, ಅವಳು ನಮ್ಮ ಮನೆಗೆ ಬರೋದಾಗಲಿ ಮಾಡೋಕ್ಕೆ ಆಗಿಲ್ಲ. ಸೊ ಅದಕ್ಕೆ ಇವತ್ತು ಹೋಗೋಣ ಅವ್ರ ಮನೆಗೆ. ಅಲ್ಲೇನೇನು ಮಾಡ್ತೀನಿ ಏನು ಅಂತ ನಿಮಗೂ ತೋರಿಸ್ತೀನಿ. ಆಗಲೇ ಟೈಮ್ 11 ಗಂಟೆ ಆಗಿದೆ ಗೈಸ್. ಬೆಳಗ್ಗೆನೇ ಅಂಬರೀಷ ಫಿಲಮ್ ಹಾಕಿದ್ರು, ಸೊ ಅದನ್ನೇ ನೋಡ್ಕೊಂಡು ಕೂತಿದ್ದೆ. ನನ್ನ ಫೇವ್ರೆಟ್ ಫಿಲಮು. ಸೊ ನಿಮಗೆ ದರ್ಶನ್ ಸರ್ ಮೂವಿ ಯಾವ್ದು ಇಷ್ಟ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇವತ್ತು ವಾರ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಅಮ್ಮನ ಬ್ಲೆಸ್ಸಿಂಗ್ಸ್ ತೊಗೊಂಡು ಅವ್ರ ಮನೆಗೆ ಹೋಗೋಣ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಗಾಯ್ಸ್, ಅಲ್ಲಿಂದ ಅಮ್ಮನ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದೆ. ಒಳಗಡೆ ಹೋಗಿದ ತಕ್ಷಣ ಅಲಂಕಾರ ಮಾಡಿದರು. ಅಮ್ಮನ ದರ್ಶನ ಮಾಡಿಕೊಂಡು ಅಲ್ಲೇ ಮಂಗಳಾರತಿ ತೊಗೊಂಡು ಮತ್ತು ಅಲ್ಲೇ ಹೂವು ಕೊಟ್ಟರು ಗೈಸ್. ಹೂವು ಕೊಟ್ಟಿದ್ದಾದಮೇಲೆ ಇವತ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಒಂದು ಸತಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ. ಸೊ ನೀವು ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ ಗೈಸ್. ಅಲ್ಲಿಂದ ಅಲ್ಲಿ ಪ್ರಸಾದ ಕೊಟ್ಟರು. ಸೊ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಅವ್ರ ಮನೆ ಹತ್ರ ಹೋದೆ. ಸೊ ಗೈಸ್, ದೇವ್ರ ದರ್ಶನ ಮಾಡಿಕೊಂಡು ಈಗ ಪ್ರಸಾದ ಕೊಟ್ಟರು, ಅಲ್ಲಿ ತಿನ್ಕೊಂಡು ಬಂದೆ. ಇದಿರೋದು ದೇವಸ್ಥಾನ ಇದಿರೋದು ವಿಘ್ನೇಶ್ವರ ನಗರದಲ್ಲಿ ಗೈಸ್. ಹಳೆಯವರಮ್ಮನ ದೇವಸ್ಥಾನ ನಮ್ಮ ಮನೆ ಅಂತ ಸ್ವಲ್ಪ ದೂರ ಅಷ್ಟೇ. ಅಲ್ಲಿ ಸರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಷ್ಟೊಂದು ಜನ ಇದ್ದರು. ಸೊ ಗೈಸ್, ದೇವಸ್ಥಾನದ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದರು, ಅದಕ್ಕೆ ಏನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಮತ್ತು ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲೇ ಒಂದು ದೇವಸ್ಥಾನ ಇದೆ, ತೋರಿಸ್ತೀನಿ ಗೈಸ್. ಶನಿಮಾತ್ಮನ ದೇವಸ್ಥಾನ, ಹಂಗೆ ಕೈ ಮುಕ್ಕೊಬಿಡಿ ಶನಿಮಾತ್ಮನ ದೇವಸ್ಥಾನನು. ಇನ್ನೇನು ಅವ್ರ ಮನೆ ಹತ್ತತ್ರ ನಿಯರೇ ಇದ್ದೀನಿ ಗೈಸ್, ಬನ್ನಿ ಹೋಗೋಣ. ಸೊ ಗೈಸ್, ಈಗ ಬಂದೆ ಅವ್ರ ಮನೆ ಹತ್ರ. ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ ಗೈಸ್, ನೋಡೋಣ ಬನ್ನಿ. ನೋಡಿ ಗೈಸ್, ಇವ್ರ ಮನೆ ಹತ್ರ ಬಾಳೆಹಣ್ಣು ಗಿಡ ಎಲ್ಲ ಬೆಳೆಸೋರೆ. ಈ ಕಡೆ ಏನಕ್ಕೆ ಆದರೂ ಹಬ್ಬಕ್ಕೆ ಬಾಳೆಹಣ್ಣು ಬಂದಾಗ ಏನು ಎಲ್ಲ ಇಲ್ಲೇ ಕಿತ್ಕೊಳ್ಳೋದು ಗಿಡದ್ದು. ಮತ್ತು ಇದು ನೋಡಿ, ಏನೋ ಅಡಿಕೆ ಮರ ಅನಿಸುತ್ತೆ ಗೈಸ್. ಮನೆ ಮುಂದೆನೇ ಬೆಂಗಳೂರಲ್ಲಿ ನೋಡಿ ಗೈಸ್, ಒಂಥರ ಹಳ್ಳಿ ವಾತಾವರಣ. ಫುಲ್ಲು ಮನೆ ಮುಂದೆನೇ ಗಿಡ ಮರಗಳನ್ನೆಲ್ಲ ಬೆಳೆಸ್ಬಿಟ್ಟವ್ರೆ. ಇಷ್ಟೊಂದು ಜಾಗ ಐತೆ, ಈ ಥರ ಇರಬೇಕು ಗೈಸ್ ಆ್ಯಕ್ಚುಲಿ. ಆಗ ಗಾಳಿ ತಂಪೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ ಇವಾಗ ನೋಡೋಣ ಏನು ಮಾಡ್ತಾವಳೆ. ಓ ಗೈಸ್, ವೀಡಿಯೋ ಹಿಡ್ಕೊಂಬಂದಿದ್ದು ಬಂದೆ ಇವ್ರ ಮನೆಗೆ. ಏನು ಮಾಡ್ತಾ ಇದ್ದೀರಾ ಗೈಸ್? ನೋಡಿ ಗೈಸ್, ಮುಖ ತೋರಿಸು ಅಂದರೆ ಒಳಗಡೆ ಹಂಗೆ ಹೋಯ್ತವಳೆ. ಏನು ಸಮಾಚಾರ? ಅಪರೂಪಕ್ಕೆ ಫ್ರೆಂಡ್ ಬಂದಿದ್ದೀನಪ್ಪ ಮನೆಗೆ. ಗೈಸ್ ಫುಲ್ ನಾಚ್ಕೋತಾಳೆ ಪಾಪ ನಮ್ಮ ಹುಡುಗಿ ವಿಡಿಯೋದಲ್ಲಿ ಮಾತಾಡೋಕ್ಕೆ. ಪರವಾಗಿಲ್ಲ ಬನ್ನಿ, ಹೋಗ್ಲಿ ಆಯಿತು. ಈಗ ಬಂದೆ ಅವ್ರ ಮನೆಗೆ. ಏನು ಎತ್ತ ಏನೇನು ಮಾಡ್ತೀನಿ ಇಲ್ಲಿ ಅಂತ ನಿಮಗೂ ಪೂರ್ತಿ ತೋರಿಸ್ತೀನಿ ಗೈಸ್. ನೋಡಿ, ಬೆಳಗ್ಗೆನೆ ಫುಲ್ ಪೂಜೆ ಮಾಡಿಬಿಟ್ಟವಳೆ. ಇವತ್ತು ಶುಕ್ರವಾರ, ವಾರ. ಏನು ಸಮಾಚಾರ? ಏನಿಲ್ಲ. ಏನೇನು ಬಂದಿದ್ದೀವಪ್ಪ ಅಪರೂಪಕ್ಕೆ. ಏನು ಮಾಡ್ಕೊಡ್ತೀರಾ? ಏನು ಕತೆ? ಏನು ಮಾಡ್ಕೊಡೋಣ? ಏನು ಮಾಡ್ಕೊಡೋಣ ಅಂದರೆ ಏನೋ ಮಾಡ್ಕೊಡೋಣ, ಸ್ವೀಟ್ ಏನಾದರೂ ಮಾಡೋಣ ಬಿಡಿ. ಸ್ವೀಟು? ಸ್ವೀಟ್ ಮಾಡ್ಕೊಡ್ತೀಯಾ? ಹೇಳ್ಕೊಡ್ತೀಯಾ? ಸೊ ಗೈಸ್, ಏನೋ ಸ್ವೀಟ್ ಮಾಡ್ಕೊಡ್ತಾರಂತೆ, ಹೇಳ್ಕೊಡ್ತಾರೆ. ಬನ್ನಿ, ನಿಮಗೂ ಯಾವ ಥರ ಮಾಡೋದು ಏನು ಅಂತ ತಿಳಿಸ್ತೀನಿ, ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಏನಂದರೆ ಏನೋ ಸ್ವೀಟ್ ಮಾಡ್ತಾಳಂತೆ. ಏನು ಸ್ವೀಟ್ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನು ಸ್ವೀಟ್ ಮಾಡ್ತಾಳೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ಏನು ಸ್ವೀಟ್ ಮಾಡ್ತಾಳೋ ಏನು ಕತೆನೋ. ಏನೋ ಒಟ್ಟಿನಲ್ಲಿ ಹೆಲ್ತ್ ಒಳ್ಳೆ ಥರ ಸ್ವೀಟ್ ಮಾಡ್ತಾಳೆ. ಏನು ಮಾಡ್ತಾಳೆ ಏನು ಅಂತ ನೀವು ಅದೇ ಥರ ಮಾಡ್ಕೊಳ್ಳಿ ನೀವು ಮನೇಲಿ. ಬನ್ನಿ, ಏನು ಮಾಡ್ತಾ ಇದ್ದೀರಾ? ಏನು ಸ್ವೀಟು? ರಾಗಿ ಹಾಂ, ರಾಗಿ ಚಾಕ್ಲೇಟ್ ಗೈಸ್. ಏನೋ ರಾಗಿ ಚಾಕ್ಲೇಟ್ ಅಂತೆ. ಫಸ್ಟ್ ಟೈಮ್, ನಾನು ಟೇಸ್ಟ್ ಮಾಡಿಲ್ಲ. ಮಾಡಿಕೊಡ್ತವ್ರು ಪಾಪ ನನಗೋಸ್ಕರ ಸ್ವೀಟು. ಬಂದಿದ್ದೀನಿ ಅಂತ. ಫಸ್ಟ್ ಏನು ಮಾಡಬೇಕು? ಹಾಕೋಬೇಕು ಗೈಸ್. ಫಸ್ಟ್ ತುಪ್ಪ ಹಾಕ್ಕೊಳ್ಳಿ. ನೀವು ಮನೇಲಿ ಟ್ರೈ ಮಾಡಿ. ಈ ಥರನೇ ಯಾವ್ಯಾವ ಥರ ಮಾಡ್ತಾರೋ ಅದೇ ಥರ ಪ್ರೊಸೀಜರಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಫಸ್ಟ್ ತುಪ್ಪ ಹಾಕ್ಕೊಂಡು ಎಲ್ಲನೂ ಬಾಡಿಸ್ಕೋಬೇಕಾ? ತುಪ್ಪ ಹಾಕಬೇಕು ಗೈಸ್ ಫಸ್ಟು. ತುಪ್ಪ ಹಾಕಿದ್ಮೇಲೆ ಡ್ರೈ ಫ್ರೂಟ್ಸ್ನ ಹುರಿಬೇಕು.
ಗೈಸ್ ಡ್ರೈ ಫ್ರೂಟ್ಸ್ ಹುರಿಬೇಕಂತೆ. ಗೈಸ್ ಇವ್ರು ಹಾಕಿರೋದು ಸೂರ್ಯಕಾಂತಿ ಬೀಜ. ನಾವು ಚಿಕ್ಕ ವಯಸ್ಸಲ್ಲಿ ಗೈಸ್ ಅದೇನೋ ಟೈಮ್ ಪಾಸ್ ಅಂತ ಗೊತ್ತಾಯ್ತು, ಸೇಮ್ ಇದೇ ಥರ ಇತ್ತು, ಆದರೆ ಅದಕ್ಕೆ ಉಪ್ಪು ಖಾರ ಹಾಕಿರ್ತಾರೆ, ಆದರೆ ಇದಕ್ಕೆ ಹಾಕಿರಲ್ಲ ಅಷ್ಟೇ. ಸೊ ತುಪ್ಪದಲ್ಲಿ ಸೂರ್ಯಕಾಂತಿ ಬೀಜ ಮತ್ತು ಕಾಯಿ, ಸ್ವಲ್ಪ ಕಾಯಿನ ಹಾಕಿ ಫ್ರೈ ಮಾಡಬೇಕು ಗೈಸ್. ಒಳ್ಳೆ ಶೆಫ್ ಗೈಸ್, ಹೆಂಗೆ ಮಾಡ್ತಾರೆ ಗೊತ್ತಾ ಅಡುಗೆನ, ಎಲ್ಲ ಬಾಯಲ್ಲಿ ಎತ್ಕೊಂಡ್ರೆ ಈಗ ಅದನ್ನ ಹಂಗೆ ಕರ್ಗೋಯ್ತದೆ ನೋಡಿ. ಮಾಡಿದ್ಮೇಲೆ ತೋರಿಸ್ತೀನಿ. ಸ್ವಲ್ಪ ಅಷ್ಟೇ ಗೈಸ್, ಲೈಟಾಗಿ ಫ್ರೈ ಮಾಡ್ಕೋಬೇಕಾ? ಲೈಟಾಗಿ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ಒಂದು ಕಡೆ ಎತ್ತಿಕ್ಕೊಳ್ಳಿ. ಆಮೇಲೆ ರಾಗಿ ಹಿಟ್ಟನ್ನ ಉರಿಯೋದು ಗೈಸ್. ಏನೋ ರಾಗಿ ಹಿಟ್ಟು ಉರಿಬೇಕಂತೆ. ಅಷ್ಟಕ್ಕೆ ಇಲ್ಲಿ ಸೌತೆಕಾಯಿ ಕುಯ್ದು ಕೊಟ್ಟಿದ್ಲು, ಬಾಯಿಗೆ ಹಾಕೊಳ್ಳೋಣ ಬನ್ನಿ. ಅದೇನೋ ಹೇಳ್ತಾರಲ್ಲ ಗೈಸ್, ಅಡುಗೆ ಮಾಡೋರ್ಗೊಂಥರ, ಮಿಕ್ದವ್ರು ನಿಂತ್ಕೊಳ್ಳೋರ್ಗೊಂಥರ ಅಂತ. ತುಪ್ಪದ ಘಮ ಅಂತೂ ಸಕ್ಕದಾಗಿ ಬರ್ತೈತೆ. ಇನ್ನೊಂದು ರೌಂಡ್ ತುಪ್ಪ ಹಾಕತ್ತವಳೆ. ಈಗ ರಾಗಿ ಹಿಟ್ಟನ್ನ ತುಪ್ಪದಲ್ಲೇ ಹುರ್ಕೋಬೇಕು ಚೆನ್ನಾಗಿ. ಸೊ ಗೈಸ್, ರಾಗಿ ಹಿಟ್ಟನ್ನ ಈ ಥರ ತುಪ್ಪದಲ್ಲಿ ಹುರ್ಕೊಂಡು ಮುಂದಕ್ಕೆ ಏನೇನು ಹಾಕ್ತಾರೆ ಏನು ಅಂತ ಗೊತ್ತಿಲ್ಲ. ಮತ್ತು ಏನು ಸಮಾಚಾರ? ಎಷ್ಟು ದಿವಸ ಮಾಡಿದ್ದೀರಾ ಇದನ್ನು? ನಾಳೆ 2 ಸತಿ ಮಾಡಿದ್ದೀವಿ. 2 ಸತಿ ಚೆನ್ನಾಗಿ ಬಂದಿತ್ತಾ? ಹೆಲ್ತ್ಗೆ ಒಳ್ಳೇದಲ್ವ ಇದು? ಚಾಕ್ಲೇಟ್ ತಿಂದಂಗೆ ಇರ್ತದೆ ಗೈಸ್, ಚಾಕ್ಲೇಟ್ ತಿನ್ನಂಗೆ ಇರುತ್ತಂತೆ. ಚಿಕ್ಕ ಮಕ್ಳಿಗೆಲ್ಲ ಮನೇಲಿ ಮಾಡಿಕೊಡಿ, ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹೆಲ್ತ್ ಮುಖ್ಯ ಗೈಸ್. ಇವಾಗ ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ಲ, ಏನೇ ತಿನ್ನಬೇಕು ಅಂದ್ರೂ ಮನೇಲೇ ಮಾಡ್ಕೊಂಡು ತಿನ್ನಿ, ಆಚೆ ಕಡೆ ಮಾತ್ರ ತಗೊಂಡು ತಿನ್ನಬೇಡಿ. ಈಗ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೋಬೇಕಂತೆ ಗೈಸ್. ಆವಾಗಲೇ ಫ್ರೈ ಮಾಡ್ಕೊಂಡಿದ್ರಲ್ಲ ಸೂರ್ಯಕಾಂತಿ ಬೀಜ ಮತ್ತು ಕಾಯಿ, ಅದನ್ನು ಮಿಕ್ಸಿಗೆ ಹಾಕೊಳ್ಳಿ. ಆಮೇಲೆ ಬೆಲ್ಲನೂ ಹಾಕ್ಬೇಕಾ? ಬೆಲ್ಲನೂ ಹಾಕಿ ಗೈಸ್. ನಿಮ್ಗೆ ಎಷ್ಟು? ಒಂದು ಹಚ್ಚು ಬೆಲ್ಲ ಗೈಸ್. ನಿಮ್ಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇದನ್ನು ಹಾಕಿ ಆಮೇಲೆ ಇದಕ್ಕೆ ರಾಗಿ ಹಿಟ್ಟು ಹಾಕ್ಬೇಕಾ? ಇದಕ್ಕೆ ರಾಗಿ ಇದ್ದೂ ಹುರ್ಕೊಂಡಿದ್ರಲ್ಲ ತುಪ್ಪದಲ್ಲಿ, ಅದನ್ನು ಇದ್ರೊಳಗೆ ಹಾಕೊಂಡು ಹಾಕಿ ಎಲ್ಲನೂ ಆದಮೇಲೆ ಇದನ್ನೇ ಗ್ರೈಂಡ್ ಮಾಡ್ಕೊಂಬರೋದು. ನೀರೇನೋ ಹಾಕಂಗಿಲ್ವಂತೆ ಗೈಸ್, ಹಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇನ್ನು ಏನೇನೋ ಹಾಕ್ತವ್ರೆ. ಇನ್ನೇನು ಹಾಕ್ತಿದ್ದೀರಾ? ಲವಂಗ 2. 2 ಲವಂಗ ಗೈಸ್. ಸ್ವೀಟ್ಗೆ ಸ್ಪೈಸಿ ಐಟಮ್ಸು ಹಾಕ್ತಾರೆ ನೋಡಿ ಗೈಸ್. ಏನೋ ಫಸ್ಟ್ ಟೈಮ್ ತಿಂತಾ ಇರೋದು ನಾನಂತೂ, ಏನು ಚೆನ್ನಾಗಿ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಲವಂಗ ಆದಮೇಲೆ ಏಲಕ್ಕಿ ಮಿಕ್ಸಿ ಗೈಸ್. ಇಷ್ಟನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ತಲೇ ಹಂಗೆ ರುಬ್ಕೊಂಬನ್ನಿ. ಸೊ ತರ್ತರಿಯಾಗಿ ರುಬ್ಕೋಬೇಕಾ, ನುಣ್ಣಗೆ ರುಬ್ಕೋಬೇಕಾ? ನುಣ್ಣಗೆ. ಸೊ ಗೈಸ್, ನುಣ್ಣಗೆ ರುಬ್ಕೋಬೇಕಂತೆ. ಇದೆಲ್ಲ ಆದಮೇಲೆ ರುಬ್ಕೊಂಡು ಬರೋದ ಬನ್ನಿ. ಡ್ರಾಯಿಂಗ್ ಅಂತ ಆಡಿಸ್ತಾರೆ ಇವಾಗ. ಬರೀ ಇಂಥದೆಯ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಏನು ಅಂತ ತೋರಿಸ್ತೀನಿ. ಇಲ್ಲಿ ಏನೋ ಒಂದು ತೋರ್ಸೋದು ಮರ್ತೆ. ಇವ್ರ ಮನೆ ಹತ್ರ ನೋಡಿ ಗೈಸ್, ಇವ್ರ ಮನೆ ಹತ್ರ ಎಲ್ಲಿ ಬಂದ್ರೂ ಗಿಡನೇ ಗೈಸ್. ಒಳ್ಳೆ ಸಕ್ಕತ್ತಾಗಿದೆ ವಾತಾವರಣ ನೋಡಿ ಗೈಸ್. ನೀರು ಕಾಯ್ಸೋಕ್ಕೆ ಒಲೆ. ಈ ಬೆಂಗಳೂರಲ್ಲಿ ಈ ಥರ ಒಲೆಗಳಿರೋದೇ ಅಪರೂಪ ಇವಾಗ ನೋಡಿ. ಒಲೆ ಈಗ ಹಳ್ಳಿ ವಾತಾವರಣ ಗೈಸ್. ನಾನು ಆವಾಗಲೇ ಹೇಳ್ದಂಗೆ ಫುಲ್ಲು ಹಳ್ಳಿ ವಾತಾವರಣ. ಸೊ ಗೈಸ್, ಏನಾಗೈತೆ ಅಂತ ಅಂದರೆ ನೆನ್ನೆ ಮಾಡಿದ್ವಲ್ಲ ಕುಕ್ಕಿಂಗು, ಅದು ಅರ್ಧ ಬಂದ್ಬಿಟ್ಟೈತೆ ಗೈಸ್. ಇನ್ನು ಎಮರ್ಜೆನ್ಸಿ ವರ್ಕ್ ಇತ್ತು ಅಂತ ನಾನು ಅಲ್ಲಿಗೆ ಬಂದುಬಿಟ್ಟೆ. ಸೊ ಅರ್ಧ ಆಗ್ಬಿಟ್ಟೈತೆ. ಸೊ ಮುಂದಕ್ಕೆ ಏನಪ್ಪ ಪ್ರೊಸೀಜರ್ ಅಂತ ಹೇಳ್ತೀನಿ ನಿಮಗೆ. ಸ್ವೀಟು ಅರ್ಧ ಆಗ್ಬಿಟ್ಟಿತ್ತು. ವ್ಲಾಗು ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಪ್ಪ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಇತ್ತು ಗೈಸ್. ಸೊ ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಸೊ ನೆಕ್ಸ್ಟ್ ಏನಪ್ಪ ಕಂಟಿನ್ಯೂ ಅಂತ ನಿಮ್ಗೆ ಹೇಳ್ತೀನಿ. ಏನಿಲ್ಲ ಗೈಸ್, ಏನು ರುಬ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಏನು ಮಾಡಬೇಕು ಅಂದರೆ ಒಂದು ಬೌಲ್ಗೆ ಹಾಕಿ ಸ್ವಲ್ಪನೇ ಹಾಲು ಹಾಕಿ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು ಅದನ್ನು. ಸೊ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡಾದ್ಮೇಲೆ ಏನು ಬರುತ್ತೆ, ಒಂದು ಪ್ಲೇಟ್ಗೆ ನೀವು ಅದನ್ನು ಹಾಕಿ ನಿಮ್ಗೆ ಯಾವ ಶೇಪು ಬೇಕೋ ಆ ಶೇಪು ಕಟ್ ಮಾಡ್ಕೊಂಡು ಏನು ಮಾಡ್ತೀರಾ ಅಂತ ಅಂದರೆ 1 ಅವರ್ ಇಲ್ಲಾಂದ್ರೆ ½ ಅನ್ ಅವರ್ ಏನು ಮಾಡ್ತೀರಾ, ಫ್ರಿಜ್ಜಲ್ಲಿ ಇಕ್ಕಿ. ಸೊ ಫ್ರಿಜ್ಗೆ ಇಕ್ಕಾದ್ಮೇಲೆ ನೀವು ಅದನ್ನು ತಿನ್ಬೋದು. ಸೊ ಏನೋ ಎಮರ್ಜೆನ್ಸಿ ವರ್ಕ್ ಇತ್ತು ಅಂತ ಅದನ್ನ ವಿಡಿಯೋ ಕಂಟಿನ್ಯೂ ಮಾಡ್ಕೊಳಕ್ಕಾಗಿಲ್ಲ. ಇನ್ನೊಂದ್ಸತಿ ನಿಮ್ಗೆ ಯಾವತ್ತಾದರೂ ಅದನ್ನ ವಿಡಿಯೋ ತೋರಿಸ್ತೀನಿ ಗೈಸ್. ಸೊ ಮಜ್ಜಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಗೈಸ್, ಅದಕ್ಕೇ ನೆನ್ನೆ ಕರ್ಕೊಬರಕ್ಕೆ ಹೋಗಿದ್ದೆ.
ಅಷ್ಟೇ ಗೈಸ್, ಆ ಥರ ಪ್ರೊಸೀಜರಲ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಮರೀದಲ್ಲೇ ನಿಮ್ಗೆ ಅದನ್ನು ಮಾಡಿಸಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದನ್ನು ನಾನು ಲಾಸ್ಟಲ್ಲಿ ನಿಮಗೆ ಯಾವ ಥರ ಬಂದಿತ್ತು ಅಂತ ಅವಳ ಹತ್ರ ಫೋಟೋ ಕಳಿಸ್ಕೊಂಡಿದ್ದೆ ಗೈಸ್. ಫೋಟೋ ಕಳಿಸ್ಕೊಂಡಿರೋದನ್ನ ನಿಮ್ಗೆ ಹಾಕ್ತೀನಿ. ಸೊ ನೋಡಿ ನೀವು ಅದನ್ನು ಯಾವ ರೀತಿ ಬಂದಿತ್ತು ಅಂತ.